Hi, I'm Kaviresh from scoringtarget.com. In today's session, we are going to discuss the Enchanted Pool lesson notes. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಲೆಸನ್ 1 ದ ಎನ್ಚಾಂಟೆಡ್ ಪೂಲ್ ಈ ಪಾಠದಿಂದ ಬರತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ ಹಿಂದೆ ಇರ್ತಕ್ಕಂಥ ಪ್ರಶ್ನೆಗಳನ್ನ ಮಾತ್ರ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ, ನೋಡ್ಬೋದು. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಅಪ್ಲೈ ಟೈಪ್ ಕ್ವಶನ್ಸ್ಗಳು. ಅಂದರೆ ಎಕ್ಸಾಮ್ಗಳಲ್ಲಿ ಈ ಪಾಠಗಳಿಂದ 2 ಅಂಕದ್ದು, 3 ಅಂಕದ್ದು, 4 ಅಂಕದ್ದು ಮತ್ತು ಎಕ್ಸ್ಟೆಂಡ್ ಪ್ರಶ್ನೆಗಳು ಯಾವ ಥರ ಬರ್ಬೋದು ಅಂತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಸೊ ಈ PDF ನೋಟ್ಸನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಮೇನ್ ಕ್ವೆಶನ್ ನಂಬರ್ 1ನಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಅಂತ ಇದೆ. ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಪ್ರಶ್ನೆ 1, ವೈ ಡಿಡ್ ನಕುಲಾ ಫೆಲ್ಟ್ ಟೆರಿಬಲಿ ಡ್ರೌಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಟೆರಿಬಲಿ ಡ್ರೌಸಿ ಅಂದರೆ ತುಂಬ ನಿದ್ರೆ ಬರೋದು, ನಿದ್ರಾವಸ್ಥೆಗೆ ಹೋಗೋದು. ನಕುಲನಿಗೆ ತುಂಬ ನಿದ್ರೆ ಬಂದ ಹಾಗೆ, ಸುಸ್ತು ಆದ ಹಾಗೆ ಆಯಿತು, ಯಾಕೆ ಅಂತ ಪ್ರಶ್ನೆ. ಸೊ ಆನ್ಸರ್, ನಕುಲ ವಾಸ್ ವೆರಿ ಥರ್ಸ್ಟಿ. ಇಲ್ಲಿ ಥರ್ಸ್ಟಿ ಅಂದ್ರೇನು? ಬಾಯಾರಿಕೆ, ನೀರಡಿಕೆ ಅಂತ ಅರ್ಥ. ಹಿ ವಾಂಟೆಡ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಸೊ ಕ್ವೆಂಚ್ ಅಂದ್ರೇನು? ಈಡೇರಿಸಿಕೊಳ್ಳೋದು. ಸೊ ನಕುಲನಿಗೆ ತುಂಬ ನೀರಡಿಕೆ ಆಗಿತ್ತು. ಆ ನೀರಡಿಕೆಯನ್ನು ನೀಗಿಸಿಕೊಳ್ಳೋ ಸಲುವಾಗಿ ಆತ ಏನು ಮಾಡ್ತಾನೆ? ನೀರು ಕುಡಿಯೋ ಸಲುವಾಗಿ. ಸೊ ಹಿ ಡಿಡ್ ನಾಟ್ ಹೀಡ್ ದ ವಾರ್ನಿಂಗ್ ಆಫ್ ಅನ್ಸಿನ್ ವಾಯ್ಸ್. ಸೊ ಇಲ್ಲಿ ಹೀಡ್ ಅಂದ್ರೇನು? ಡಿಡ್ ನಾಟ್ ಹೀಡ್ ಅಂದರೆ ಗಮನ ವಹಿಸಲಿಲ್ಲ. ಅಂದರೆ ಅಲ್ಲಿ ಇರ್ತಕ್ಕಂಥ ಒಂದು ಅನ್ಸಿನ್ ವಾಯ್ಸ್, ಕಣ್ಣಿಗೆ ಕಾಣದ ಒಂದು ಧ್ವನಿ ಏನಿತ್ತು, ಎಚ್ಚರಿಕೆ ಕೊಡ್ತಿದ್ದಾರೆ ನಕುಲನಿಗೆ ನೀರು ಕುಡಿ ಬೇಡ ಅಂತ. ಆದರೂ ಕೂಡ ನಿಮಗೆ ತುಂಬ ನೀರಡಿಕೆ ಆಗಿದ್ದರಿಂದ ಆತ ಅದನ್ನು ಗಮನ ವಹಿಸೋದಿಲ್ಲ. ಹಿ ಡ್ರ್ಯಾಂಕ್ ವಾಟರ್ ಆ್ಯಂಡ್ ಬಿಗ್ಯಾನ್ ಟು ಫೀಲ್ ಟೆರಿಬಲಿ ಡ್ರೌಸಿ. ಸೊ ಹೀಗಾಗಿ ಆತ ಏನು ಮಾಡ್ತಾನೆ? ನೀರು ಕುಡಿಬೇಡ ಅಂತ ಕೂಡ ಕುಡಿತಾನೆ. ಆಮೇಲೆ ಆತ ತುಂಬ ನಿದ್ರಾವಸ್ಥೆಗೆ ಹೋಗಿ ಬಿದ್ದು ಬಿಡ್ತಾನೆ. ಇನ್ನು 2ನೇ ಪ್ರಶ್ನೆ, ವೈ ಡಿಡ್ ದ ಯಕ್ಷ ಗಿವ್ ಯುಧಿಷ್ಠಿರ ಅ ಬೂನ್. ಇಲ್ಲಿ ಬೂನ್ ಅಂದ್ರೇನು? ವರ. ಸೊ ಯಕ್ಷ ಯುಧಿಷ್ಠನಿಗೆ ಒಂದು ವರವನ್ನು ಕೊಡ್ತಾನೆ, ಯಾಕೆ ಅಂತ ಪ್ರಶ್ನೆ. ಯಕ್ಷ ಗಿವ್ ಯುಧಿಷ್ಠಿರ ಅ ಬೂನ್ when Yudhishthira confidently answered all the questions posed by the Yaksha, which pleased the Yaksha very much. ಸೊ ಯಕ್ಷ ಏನು ಮಾಡ್ತಾರೆ ಅಂದರೆ, ಯುಧಿಷ್ಠನಿಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಯುಧಿಷ್ಠಿರ ಎಲ್ಲ ಪ್ರಶ್ನೆಗಳಿಗೆ ತುಂಬ ಕಾನ್ಫಿಡೆಂಟಾಗಿ ಸರಿಗೆ ಉತ್ತರವನ್ನು ಕೊಡ್ತಾನೆ. ಸೊ ಈ ಥರ ಉತ್ತರ ಕೊಟ್ಟಾಗ ಯಕ್ಷನಿಗೆ ತುಂಬ ಸಂತೋಷ ಆಗುತ್ತೆ. ಈ ಪ್ಲೀಸ್ ಅಂದ್ರೇನು? ಸಂತೋಷಗೊಳ್ಳೋದು. ಸೊ ಸಂತೋಷಗೊಂಡು ಆತ ಒಂದು ವರವನ್ನು ಕೊಡ್ತಾನೆ. 3rd ಕ್ವೆಶನ್, ವೈ ಡಿಡ್ ಇನ್ವಿಸಿಬಲ್ ಬೀಯಿಂಗ್ ಲಾಫ್ ಎಟ್ ಅರ್ಜುನ. ಇನ್ವಿಸಿಬಲ್ ಬೀಯಿಂಗ್ ಅಂದರೆ ಯಾವುದು? ಅಗೋಚರವಾದ ಒಂದು ಧ್ವನಿ. ಅಂದರೆ ನಾವು ಯಕ್ಷನನ್ನೇ ಆಧಾರ ಕರಿತೀವಿ. ಸೊ ಈ ಇನ್ವಿಸಿಬಲ್ ಬೀಯಿಂಗ್ ಏನು ಮಾಡ್ತಂದರೆ ಅರ್ಜುನಿಗೆ ನೋಡಿ ನಗುತ್ತೆ. ಅಶರೀರವಾಣಿ ಅರ್ಜುನನ ನೋಡಿ ನಗುತ್ತಲ್ಲ, ಯಾಕೆ ಅಂತ ಕೇಳಿದ್ದಾರೆ. ಆನ್ಸರ್, Arjuna became angry and shot sharp arrows in the direction of the voice. ಸೊ ಅರ್ಜುನ್ ಏನು ಮಾಡ್ತಾನೆ? ನೀರು ಕುಡಿಬೇಕಂತ ಬಂದಿರ್ತಾನೆ. ಬಟ್ ಅಲ್ಲಿ ಇನ್ವಿಸಿಬಲ್ ಬೀಯಿಂಗ್, ಅಗೋಚರ ಧ್ವನಿ ಏನು ಮಾಡುತ್ತೆ? ಅವನಿಗೆ ನೀರು ಕುಡಿಬೇಡ ಅಂತ ತಡೆ ಹೊಡುತ್ತೆ. ಹೀಗಾಗಿ ಅರ್ಜುನಿಗೆ ತುಂಬ ಕೋಪ ಬೀಳುತ್ತೆ. ಕೋಪಗೊಂಡು ಏನು ಮಾಡ್ತಾನೆ? ಅದು ಯಾವ ಕಡೆಯಿಂದ ಧ್ವನಿ ಬರ್ತಾ ಇದೆಯೋ ಆ ಕಡೆಗೆ ತನ್ನ ಬಾಣನ್ನು ಬಿಡಬೇಕು, ಬಿಲ್ಲನ್ನು ಬಿಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಬಟ್ ದ ಆ್ಯರೋಸ್ ಕುಡಂಟ್ ಕಿಲ್ ಈಟ್. ಸೊ ಅರ್ಜುನಿಗೆ ಬಿಟ್ಟಂಥ ಬಾಣು ಆ ಅಶರೀರವಾಣಿಗೆ ಹತ್ತಲಿಲ್ಲ. ದೇರ್ ಫೋರ್ ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಎಟ್ ಅರ್ಜುನ. ಸೊ ಅದಕ್ಕೆ ನಿನ್ನ ಬಾಣು ನನಗೆ ತಾಗೋದಿಲ್ಲ ಅಂತ ಹೇಳಿ ಅದು ಇನ್ವಿಸಿಬಲ್ ಬೀಯಿಂಗ್ ಏನು ಮಾಡುತ್ತೆ? ಅರ್ಜುನನಿಗೆ ನೋಡಿ ನಗುತ್ತೆ. ಸೊ 4ನೇ ಪ್ರಶ್ನೆ, ವೈ ಡಿಡ್ ಪಾಂಡವಾಸ್ ಗ್ರೋ ಮೋರ್ ಆ್ಯಂಡ್ ಮೋರ್ ವಿಯರಿ ಆ್ಯಂಡ್ ಥರ್ಸ್ಟಿ. ಇಲ್ಲಿ ವಿಯರಿ ಅಂದರೆ ದಣಿವು, ಟಯರ್ಡ್. ಥರ್ಸ್ಟಿ ಅಂದರೆ ಬಾಯಾರಿಕೆ. ಸೊ ಪಾಂಡವರಿಗೆ ತುಂಬ ದಣಿವಾಗಿತ್ತು ಮತ್ತು ಬಾಯಾರಿಕೆ ಆಗಿತ್ತು, ಯಾಕೆ ಅಂತ ಪ್ರಶ್ನೆ. ಸೊ ಆನ್ಸರ್, ಒನ್ ಡೇ ದ ಪಾಂಡವಾಸ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸೂಟ್ ಆಫ್ ಅ ಡೀರ್. ಇಲ್ಲಿ ವಾಂಡರ್ ಅಂದ್ರೇನು? ವಾಂಡರ್ಡ್ ಅಂದರೆ ಅಲಿದಾಡ್ತಾ ಹೋಗೋದು, ನಡೀತಾ ಹೋಗೋದು. ಪರ್ಸೂಟ್ ಅಂದ್ರೇನು? ಬೆನ್ನು ಹತ್ತೋದು, ಫಾಲೋ ಮಾಡೋದು.
ಡೀರ್ ಅಂದರೆ ಜಿಂಕೆ. ಸೊ ಒಂದು ದಿವಸ ಪಾಂಡವರು ಏನು ಮಾಡ್ತಾರೆ, ಆ ಜಿಂಕೆಯನ್ನು ಬೆನ್ನು ಹತ್ಕೊಂಡು ಹೋಗಿ ಕಾಡಿನ ತುಂಬ ಸುತ್ತಾಡಿರ್ತಾರೆ. ದ ಸನ್ ವಾಸ್ ಹಾಟ್ ಆ್ಯಂಡ್ ಓವರ್ ಹೆಡ್. ಇನ್ನು ಬಿಸಿಲು ಕೂಡ ತುಂಬ ಆಗಿತ್ತು, ನೆತ್ತಿ ಮೇಲೆ ಸೂರ್ಯ ಬಂದಿದ್ದ. ಸೊ ದೇ ವೇರ್ ಗ್ರೋನ್ ವಿಯರಿ ಆ್ಯಂಡ್ ಥರ್ಸ್ಟಿ. ಸೊ ಈ ಜಿಂಕೆಯನ್ನು ಬೆನ್ನು ಹತ್ತಿ ಸಲುವಾಗಿ ಮತ್ತು ಬಿಸಿಲು ಜಾಸ್ತಿ ಇದ್ದ ಸಲುವಾಗಿ ಅವರಿಗೆ ಏನಾಗುತ್ತೆ, ತುಂಬ ಟಯರ್ಡ್ ಆಗುತ್ತೆ ಮತ್ತು ಬಾಯಾರಿಕೆ ಆಗುತ್ತೆ. ಈಗ ಮೇನ್ ಕ್ವೆಶನ್ ಸೆಕೆಂಡಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಇದು 3 ಅಂಕದ ಪ್ರಶ್ನೆಗಳಿವೆ. ನಾವು 5-6 ವಾಕ್ಯಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ, ವಾಟ್ ಬ್ಲೆಸ್ಸಿಂಗ್ ಡಿಡ್ ಯಮ ಬೆಸ್ಟೋಡ್ ಅಪಾನ್ ಯುಧಿಷ್ಠಿರ. ಅಂದರೆ ಯಮ ಯುಧಿಷ್ಠಿರನಿಗೆ ಏನು ವರವನ್ನು ನೀಡಿದನು. ಬೆಸ್ಟೋ ಅಂದ್ರೇನು ನೀಡೋದು ಅಂತ ಅರ್ಥ. ಯಕ್ಷ ಏನು ವರ ಕೊಟ್ಟ ಯುಧಿಷ್ಠಿರಗೆ? ಆನ್ಸರ್, ಇಲ್ಲಿ ಯಕ್ಷ ಅಂದ್ರೂ ಒಂದೇ, ಯಮ ಅಂದ್ರೂ ಒಂದೇ, ಸೇಮ್ ಹೆಸರು. ಯಮ ಬ್ಲೆಸ್ಡ್ ಯುಧಿಷ್ಠಿರ ಸ್ಟೇಟಿಂಗ್ ದಟ್ ಓನ್ಲಿ ಅ ಫ್ಯೂ ಡೇಸ್ ರಿಮೇನ್ ಟು ಕಂಪ್ಲೀಟ್ ದ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಆಫ್ ದೇರ್ ಎಕ್ಸೈಲ್ ಇನ್ ಫಾರೆಸ್ಟ್. ಎಕ್ಸೈಲ್ ಅಂದರೆ ಅಲ್ಲಿ ನಾವು ಕಾಡಿಗೆ ಹೋಗಿರ್ತಾರಲ್ಲ, ವನವಾಸ ಅಂತ ಹೇಳ್ತೀವಲ್ಲ, ಒಂದು 12 ವರ್ಷ ವನವಾಸ, ಒಂದು 14 ವರ್ಷ ಅಂತ ಇರ್ತಾರಲ್ಲ. ಸೊ ಅಲ್ಲಿ ಯಮ ಏನು ಮಾಡ್ತಾನೆ ಅಂದರೆ ಯುಧಿಷ್ಠಿರನಿಗೆ ಬ್ಲೆಸ್ ಮಾಡ್ತಾನೆ, ನಿಮ್ಮ ಈ ವನವಾಸವನ್ನು, ಈ ಒಂದು ಅಜ್ಞಾತವಾಸವನ್ನು ಮುಗಿಸ್ತಕ್ಕಂಥ ಸಮೀಪ ಬಂದಿದೆ, ತುಂಬ ಸಕ್ಸಸ್ ಆಗಿ ಮುಗಿಸ್ತೀರಾ ಅಂತ. ದ 13th year ವುಡ್ ಆಲ್ಸೋ ಪಾಸ್ ವಿಥೌಟ್ ಇನ್ಸಿಡೆಂಟ್. ಸೊ ಯಮ ಆಶೀರ್ವಾದ ಮಾಡ್ತಾನೆ, ನಿಮ್ಮ ಈ 13 ವರ್ಷಗಳ ವನವಾಸ ಮತ್ತು ಅಜ್ಞಾತವಾಸ ಯಾವುದೇ ತೊಂದರೆ ಇಲ್ಲದೆ ಸೇಫಾಗಿ ಮುಗಿಯುತ್ತೆ. ನನ್ ಆಫ್ ದೇರ್ ಎನಿಮೀಸ್ ವುಡ್ ಬಿ ಏಬಲ್ ಟು ಡಿಸ್ಕವರ್ ದೆಮ್. ನಿಮಗೆ ಯಾರು ಕೂಡ ನಿಮ್ಮ ವೈರಿಗಳು ನಿಮಗೆ ಗುರುತು ಹಿಡಿಯೋದಿಲ್ಲ. ಆ್ಯಂಡ್ ದೇ ವುಡ್ ಸಕ್ಸಸ್ಫುಲ್ಲಿ ಫುಲ್ಫಿಲ್ ದೇರ್ ಅಂಡರ್ಟೇಕಿಂಗ್. ಸೊ ಈ ನೀವು ಒಂದು ವನವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ನೀವು ವಾಪಸ್ ಹೋಗ್ತೀರಾ ಅಂತ ಒಂದು ಆಶೀರ್ವಾದವನ್ನು ಮಾಡಿರ್ತಾನೆ. ಅಂದರೆ ಒಟ್ಟಾರೆಯಲ್ಲಿ ಯಮ ಯುಧಿಷ್ಠಿರನಿಗೆ ಏನು ಆಶೀರ್ವಾದಿಸಿದ ಅಂತ ಪ್ರಶ್ನೆ. ಈಗ 6ನೇ ಪ್ರಶ್ನೆ, ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ. ಯಕ್ಷ ಯುಧಿಷ್ಠಿರನಿಗೆ ಏನು ವಾರ್ನಿಂಗ್ ಕೊಟ್ಟ, ಏನು ಎಚ್ಚರಿಕೆ ಕೊಟ್ಟ? ಆನ್ಸರ್, ದಿಸ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ. ಸೊ ಯಕ್ಷ ಯುಧಿಷ್ಠಿರನಿಗೆ ಈ ವಾರ್ನಿಂಗನ್ನು ಕೊಟ್ಟನು. ಏನು? ಯುವರ್ ಬ್ರದರ್ಸ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ಸೊ ಯಕ್ಷ ಹೇಳ್ತಾನೆ ಯುಧಿಷ್ಠಿರನಿಗೆ, ನಿಮ್ಮ ಸಹೋದರರು ನನ್ನ ಮಾತನ್ನು ಕೇಳಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ, ಹೀಗಾಗಿ ಅವರು ಸತ್ತು ಬಿದ್ದಿದ್ದಾರೆ. ಡು ನಾಟ್ ಫಾಲೋ ದೆಮ್. ಸೊ ನೀನು ಕೂಡ ಅವ್ರ ಥರ ಮಾಡಬೇಡ. ಆನ್ಸರ್ ಮೈ ಕ್ವೆಶನ್ಸ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟ್. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆಮೇಲೆ ನಿನ್ನ ಬಾಯಾರಿಕೆಯನ್ನು ಈಡೇರಿಸಿಕೊಳ್ಳು. ದಿಸ್ ಪೂಲ್ ಇಸ್ ಮೈನ್. ಯಾಕಂದರೆ ನೀರಿನ ಕೊಳ ನಂದಿದೆ. ಸೊ ಮೊದಲು ಪ್ರಶ್ನೆಗೆ ಉತ್ತರ ಕೊಡು, ಆಮೇಲೆ ನೀರು ಕೊಡಿ, ಇಲ್ಲಾಂದರೆ ನಿಮ್ಮ ಸಹೋದರಿಗೆ ಆದಂಥ ಗತಿ ನಿನಗೂ ಕೂಡ ಬರುತ್ತೆ ಅಂತ ಯಕ್ಷ ಯುಧಿಷ್ಠಿರನಿಗೆ ವಾರ್ನಿಂಗ್ ಕೊಡ್ತಾನೆ. 7ನೇ ಪ್ರಶ್ನೆ, ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ. ಸೊ ಯುಧಿಷ್ಠಿರ ಭೀಮನ ಬದಲಾಗಿ ನಕುಲನಿಗೆ ಜೀವಂತ ಮಾಡುವಂಥ ಆದ್ಯತೆ ಕೊಡ್ತಾನೆ. ಯಾಕೆ? ಯುಧಿಷ್ಠಿರಸ್ ಫಾದರ್ ಹ್ಯಾಡ್ 2 wives, ನೇಮ್ಲಿ ಕುಂತಿ ಆ್ಯಂಡ್ ಮಾದ್ರಿ. ಸೊ ಯುಧಿಷ್ಠಿರನ ತಂದೆಯವರಿಗೆ 2 ಜನ ಹೆಂಡತಿರಿರ್ತಾರೆ. ಒಬ್ಬಳು ಕುಂತಿ, ಇನ್ನೊಬ್ಬಳು ಮಾದ್ರಿ. ಹಿ ವಾಸ್ ದ ಸನ್ ಆಫ್ ಕುಂತಿ. ಸೊ ಈ ಯುಧಿಷ್ಠಿರ ಏನಿರ್ತಾನೆ ಅಂದರೆ ಕುಂತಿ ಮಗ ಇರ್ತಾನೆ. ಆ್ಯಂಡ್ ಹಿ ವಾಸ್ ಆಲ್ರೆಡಿ ಸರ್ವೈವಿಂಗ್. ಈಗಾಗಲೇ ಈಗ ಅವರು ನಕುಲ, ಸಹದೇವ, ಭೀಮ, ಅರ್ಜುನ ಇವರೆಲ್ಲ ಈ ನೀರು ತರಲಿಕ್ಕೆ ಹೋಗಿ ಯಕ್ಷನ ಮಾತು ಕೇಳದೆ ಅಲ್ಲೇ ಸತ್ತು ಬಿದ್ದಿರ್ತಾರೆ. ಈಗ ಜೀವಂತ ಉಳಿದವ್ರು ಯಾರು? ಯುಧಿಷ್ಠಿರ ಒಬ್ಬನೇ, ಆತ ಕುಂತಿ ಮಗ. ನಕುಲ ವಾಸ್ ದ ಸನ್ ಆಫ್ ಮಾದ್ರಿ ಹೂ ವಾಸ್ ನಾಟ್ ಅಲೈವ್. ಈ ಮಾದ್ರಿ ಕೂಡ ಒಂದು ಮಗು ಇರುತ್ತೆ. ಅದು ಯಾವ್ದು ಮಗು ಅಂದರೆ ನಕುಲ. ಬಟ್ ಆತ ಈಗ ನಕುಲ ಜೀವಂತ ಇಲ್ಲ. ಈಗ ಕುಂತಿ ಮಗ ಯುಧಿಷ್ಠಿರ ಮಾತ್ರ ಜೀವಂತ ಇದ್ದಾನೆ, ಮಾದ್ರಿ ಮಕ್ಕಳು ಯಾರೂ ಜೀವಂತ ಇಲ್ಲ. ದೇರ್ ಫೋರ್ ಹಿ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮ. ಅದಕ್ಕೆ ಭೀಮ ಕೂಡ ಕುಂತಿ ಮಗ ಇರ್ತಾನೆ. ಈ ಕುಂತಿ ಮಗ ಈಗಾಗಲೇ ಒಬ್ಬ ಜೀವಂತ ಇದ್ದಾನೆ. ಸೊ ಮಾದ್ರಿ ಮಗನೂ ಒಬ್ಬರು ಜೀವಂತ ಆಗಲಿ ಅಂತ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ ನಕುಲನನ್ನು ಜೀವಂತ ಮಾಡುವಂತ ಕೇಳ್ತಾನೆ. 8ನೇ ಪ್ರಶ್ನೆ, ವೈ ಡಿಡ್ ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್.
ಸೊ ಯುಧಿಷ್ಠಿರ ಏನು ಮಾಡ್ತಾನೆ ಅಂದರೆ ನಕುಲ ಸಹದೇವ ಬರದೇ ಇದ್ದಾಗ ಅರ್ಜುನಿಗೆ ಕಳಿಸ್ತಾನೆ. ಅವ್ರು ನೀರು ತರಲಿಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ, ಏನಾಗಿದೆ ನೋಡ್ಕೊಂಡು ಬಾ ಅಂತ ಅರ್ಜುನಿಗೆ ಕಳಿಸ್ತಾನೆ. ಯಾಕೆ ಅಂತ ಆನ್ಸರ್: ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಸೊ ನಕುಲ ನೀರು ತರಲಿಕ್ಕೆ ಹೋದವನು ಮರಳಿ ಬರಲೇ ಇಲ್ಲ. ಅದಕ್ಕೆ ಯುಧಿಷ್ಠಿರ ಏನು ಮಾಡ್ತಾನೆ, ಸಹದೇವ ಕಳಿಸ್ತಾನೆ, ಏನಾಗಿದೆ ನೋಡ್ಕೊಂಡು ಬಾ ಅಂತ. ಸೊ ಸಹದೇವ ಆಲ್ಸೋ ಇಗ್ನೋರ್ಡ್ ದ ವಾರ್ನಿಂಗ್, ಇಟ್ ಡ್ರ್ಯಾಂಕ್ ದ ವಾಟರ್ ಅಟ್ ಒನ್ಸ್ ಡ್ರಾಪ್ಡ್ ಡೌನ್. ಅಲ್ಲಿ ಸಹದೇವ ಕೂಡ ಹೋದಾಗ ಅವನು ಕೂಡ ಅಲ್ಲಿ ಯಕ್ಷನ ಮಾತು ಕೇಳದೆ ನೀರು ಕುಡಿದು ಆತ ಕೂಡ ಸತ್ತು ಬಿದ್ದಿರ್ತಾನೆ. ಸೊ ಸಹದೇವನು ಕೂಡ ಸತ್ತು ಬಿದ್ದಿರ್ತಾನೆ, ಆಮೇಲೆ ನಕುಲ ಕೂಡ ಬಿದ್ದಿರ್ತಾನೆ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್, ಸೊ ಸಹದೇವನು ಕೂಡ ಬರಲೇ ಇಲ್ಲ, ಹೋದ ನಕುಲ ಬಂತು ಬಂದೇ ಇಲ್ಲ, ಸಹದೇವ ಕೂಡ ಬರಲೇ ಇಲ್ಲ. ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ದ ಎನಿ ಡೇಂಜರ್. ಅದಕ್ಕೆ ಯುಧಿಷ್ಠಿರನಿಗೆ ಏನಂತ ಡೌಟ್ ಬರುತ್ತೆ, ನಕುಲ ವಾಪಸ್ ಬರಲಿಲ್ಲ, ಸಹದೇವ ವಾಪಸ್ ಬರಲಿಲ್ಲ, ಸೊ ಏನಾಗಿದೆ ನೋಡ್ಕೊಂಡು ಬರ್ಲಿಕ್ಕೆ ಕಳಿಸ್ಬೇಕಂತ ಅರ್ಜುನನನ್ನು ಕಳಿಸ್ತಾನೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 3 ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಸೊ 9ನೇ ಪ್ರಶ್ನೆ, ಯುವರ್ ಆ್ಯರೋಸ್ ಕಾಂಟ್ ಟಚ್ ಮೀ. ನಿನ್ನ ಬಾಣಗಳು ನನಗೆ ಟಚ್ ಆಗೋದಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ನಿನ್ನ ಬಾಣಗಳು ನನಗೆ ಟಚ್ ಆಗೋದಿಲ್ಲ. ಹೂಮ್ ಡಸ್ ಮೀ ರೆಫರ್ ಟು. ನನಗೆ ಟಚ್ ಆಗೋದಿಲ್ಲ. ಇಲ್ಲಿ ನನಗಂದರೆ ಯಾರು, ಮೀ ಅಂದರೆ ಯಾರು, ಮೀ ಅಂದರೆ ಯಕ್ಷ. ಹೂ ವಾಸ್ ದ ಲಿಸ್ನರ್. ಈ ಮಾತನ್ನು ಯಾರಿಗೆ ಹೇಳ್ದ, ಈ ಮಾತನ್ನು ಕೇಳಿಸ್ಕೊಂಡ್ರೆ ಯಾರು, ನಿನ್ನ ಬಾಣಗಳು ನನಗೆ ಹತ್ತೋದಿಲ್ಲ ಅಂತ ಕೇಳಿಸ್ಕೊಂಡವ್ರು ಯಾರು, ಅರ್ಜುನ. ಇನ್ನು ಸಿ ಪ್ರಶ್ನೆ, ವಾಟ್ ಡಿಡ್ ಅರ್ಜುನ ಡೂ ಆಫ್ಟರ್ ಲಿಸ್ನಿಂಗ್ ಟು ದಿಸ್. ಸೊ ನಿನ್ನ ಬಾಣಗಳು ನನಗೆ ಹತ್ತೋದಿಲ್ಲ ಅಂದಾಗ ಅರ್ಜುನ ಏನು ಮಾಡ್ದ, ಅರ್ಜುನ ವಾಂಟೆಡ್ ಟು ಡಿಸ್ಟ್ರಾಯ್ ದಿಸ್ ಅನ್ಸಿನ್ ಫೋ. ಈ ಅನ್ಸಿನ್ ಫೋ ಅಂದರೆ ಕಣ್ಣಿಗೆ ಕಾಣದ ವೈರಿ. ಸೊ ಅರ್ಜುನಿಗೆ ಸಿಟ್ಟು ಬರುತ್ತೆ, ಈ ಕಣ್ಣಿಗೆ ಕಾಣದ ವೈರಿಯನ್ನು ನಾನು ನಾಶ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಬಟ್ ಫಸ್ಟ್ ಹಿ ಹ್ಯಾಡ್ ಟು ಕ್ವೆಂಚ್ ಹಿಸ್ ಥರ್ಸ್ಟ್. ಬಟ್ ಅವನಿಗೆ ತುಂಬ ನೀಡಿಕೆ ಆಗಿತ್ತು, ಮೊದಲು ನೀರು ಕುಡಿಬೇಕು, ಆಮೇಲೆ ಆ ವೈರಿಯನ್ನು ನೋಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸೊ 10ನೇ ಪ್ರಶ್ನೆ, ಅಟ್ ಅ ಲಿಟಲ್ ಡಿಸ್ಟನ್ಸ್ ಐ ಸಿ ವಾಟರ್, ಪ್ಲ್ಯಾಂಟ್ ಆ್ಯಂಡ್ ಕ್ರೇನ್ಸ್. ಸ್ವಲ್ಪ ದೂರದಲ್ಲಿ ನಾನು ನೀರಿನ ಸಸ್ಯಗಳು ಮತ್ತು ಕೊಕ್ಕರೆ ಪಕ್ಷಿಗಳನ್ನು ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಕ್ರೇನ್ಸ್ ಅಂದರೆ ಕೊಕ್ಕರೆ ಪಕ್ಷಿಗಳು, ವಾಟರ್ ಪ್ಲ್ಯಾಂಟ್ಸ್ ಅಂದರೆ ನೀರಿನ ಸುತ್ತಮುತ್ತ ಬೆಳೀತಕ್ಕಂಥ ಸಸ್ಯಗಳು. ನನಗೆ ದೂರದಲ್ಲಿ ನೀರಿನ ಸಸ್ಯಗಳು ಮತ್ತು ಕ್ರೇನ್ ಪಕ್ಷಿಗಳು ಕಾಣಿಸ್ತಾ ಇವೆ ಅಂತ ಹೇಳಿದ್ರಲ್ಲ. ಸೊ ಈ ಪ್ರಶ್ನೆ ನೋಡಿ, ಎ ಹೂ ಈಸ್ ದ ಸ್ಪೀಕರ್ ಆಫ್ ದಿ ಸ್ಟೇಟ್ಮೆಂಟ್. ಈ ಮಾತು ಯಾರು ಹೇಳಿದ್ರು, ನನಗೆ ನೀರು ಕಾಣ್ತಾ ಇವೆ, ನೀರಿನ ಸಸ್ಯ ಕಾಣ್ತಾ ಇವೆ, ಹಂಸ ಪಕ್ಷಿ ಕಾಣ್ತಾ ಇವೆ ಅಂತ. ಆನ್ಸರ್ ನಕುಲ. ಬಿ ಹೂ ವಾಸ್ ಇಟ್ ಸೇಡ್ ಟು. ಯಾರಿಗೆ ಹೇಳ್ದ, ಟು ಯುಧಿಷ್ಠಿರ ಆ್ಯಂಡ್ ಅದರ್ ಬ್ರದರ್ಸ್. ಯುಧಿಷ್ಠನಿಗೆ ಮತ್ತು ಇತರ ಸಹೋದರರಿಗೆ ಹೇಳ್ತಾನೆ. ನನ್ನ ಸಿ ಪ್ರಶ್ನೆ, ವಾಟ್ ಡಿಡ್ ಹಿ ಕನ್ಫರ್ಮ್ ಬೈ ಸೀಯಿಂಗ್ ಕ್ರೇನ್ಸ್ ಆ್ಯಂಡ್ ವಾಟರ್ ಪ್ಲ್ಯಾಂಟ್ಸ್. ಸೊ ಅಲ್ಲಿರ್ತಕ್ಕಂಥ ಕ್ರೇನ್ ಪಕ್ಷಿಯನ್ನು ಮತ್ತು ನೀರಿನ ಸಸ್ಯಗಳನ್ನು ನೋಡಿ ಆತನಿಗೆ ಅಲ್ಲಿ ಏನಿದೆ ಅಂತ ಕನ್ಫರ್ಮ್ ಮಾಡ್ದ. ಈ ಕನ್ಫರ್ಮ್ ದ್ಯಾಟ್ ದೇರ್ ಮಸ್ಟ್ ಬಿ ವಾಟರ್, ಅಲ್ಲಿ ನೀರಿರ್ಬೋದು ಅಂತ ಗೆಸ್ ಮಾಡ್ದ. ಸೊ 11ನೇ ಪ್ರಶ್ನೆ, ನನ್ ಆಫ್ ಯುವರ್ ಎನಿಮೀಸ್ ವಿಲ್ ಬಿ ಏಬಲ್ ಟು ಡಿಸ್ಕವರ್ ಯು. ಡಿಸ್ಕವರ್ ಅಂದರೆ ಕಂಡುಹಿಡಿಯೋದು, ಗುರುತಿಸೋದು. ಸೊ ನಿಮ್ಮ ಯಾವ ವೈರಿಗಳು ಕೂಡ ನಿಮ್ಮನ್ನು ಗುರುತಿಸೋದಿಲ್ಲ ಅಂತ ಸ್ಟೇಟ್ಮೆಂಟ್. ಇಲ್ಲಿ ಎ ಹೂ ಸೆಡ್ ದಿಸ್. ಯಾರು ಹೇಳಿದ್ರು, ನಿಮ್ಮ ವೈರಿಗಳು ನಿಮ್ಮನ್ನು ಗುರುತು ಹಿಡಿಯೋದಿಲ್ಲ ಅಂತ ಯಾರು ಹೇಳಿದ್ರು, ಯಕ್ಷ ಹೇಳ್ದ. ಯಕ್ಷ ಅಂತ ಬರಿಬೋದು, ಯಮ ಅಂತ ಬರಿಬೋದು, ಅಥವಾ ಇನ್ವಿಸಿಬಲ್ ಬೀಯಿಂಗ್ ಅಂತ ಬರಿಬೋದು. ಬಿ ಪ್ರಶ್ನೆ, ಹೂ ಡಸ್ ಯು ರೆಫರ್ ಟು. ಯು ಅಂದರೆ ಯಾರು, ಇಲ್ಲಿ ಯು ಅಂದರೆ ಯುಧಿಷ್ಠಿರ. ಸಿ ಪ್ರಶ್ನೆ, ವೇ ವಾಸ್ ದ ಸ್ಪೀಕರ್ ಎಟ್ ದ ಟೈಮ್. ಅಂದರೆ ಈ ಮಾತನ್ನು ಹೇಳೋ ಟೈಮಲ್ಲಿ ಸ್ಪೀಕರ್ ಎಲ್ಲಿದ್ದರು. ಸ್ಪೀಕರ್ ಅಂದರೆ ಯಕ್ಷ. ಯಕ್ಷ ವಾಸ್ ಎಟ್ ದ ಪೂಲ್ ಇನ್ ದ ಫಾರೆಸ್ಟ್. ಸೊ ಕಾಡಿನಿರ್ತಕ್ಕಂಥ ನೀರಿನ ಕೊಳದ ಹತ್ರ ಇದ್ದರು. 12ನೇ ಪ್ರಶ್ನೆ, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ, ಐ ವಿಲ್ ಕಿಲ್ ಯು. ನನ್ನ ಎದುರು ಬಂದು ನಿಂದರು, ನಾನು ನಿನ್ನನ್ನು ಕೊಂದು ಹಾಕ್ತೀನಿ. ನೀನು ನನ್ನ ಎದುರು ಬಂದು ನಿಂದರು, ನಾನು ನಿನ್ನನ್ನು ಕೊಂದು ಹಾಕ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಎ ಹೂ ಸೇಡ್ ದ ಅಬೋವ್ ಸ್ಟೇಟ್ಮೆಂಟ್. ಯಾರು ಹೇಳಿದ್ರು, ಆನ್ಸರ್ ಅರ್ಜುನ. ಬಿ ಹೂ ವಾಸ್ ಇಟ್ ಸೇಡ್ ಟು. ಈ ಮಾತನ್ನು ಅರ್ಜುನ ಯಾರಿಗೆ ಹೇಳ್ದ, ಯಕ್ಷನಿಗೆ ಹೇಳ್ತಾನೆ. ವೈ ಡಿಡ್ ದ ಸ್ಪೀಕರ್ ಸೇ ಸೊ. ಯಾಕೆ ಅರ್ಜುನ್ ಈ ಥರ ಹೇಳ್ತಾನೆ, ನೀನು ನನ್ನ ಮುಂದೆ ಬಂದಿಲ್ಲಂದ್ರು ನಾನು ನಿನಗೆ ಕೊಂದು ಹಾಕ್ತೀನಿ ಅಂತ ಯಾಕೆ ಹೇಳ್ತಾನೆ.
ಬಿಕಾಸ್ ಯಕ್ಷ ವಾರ್ನ್ ಹಿಮ್ ನಾಟ್ ಟು ಡ್ರಿಂಕ್ ವಾಟರ್ ಬಿಫೋರ್ ಆನ್ಸರಿಂಗ್ ಕ್ವೆಶನ್ಸ್. ಯಾಕಂದರೆ ಯಕ್ಷ ಏನು ಮಾಡ್ತಾನೆ ಅಂದರೆ ಅರ್ಜುನ್ಗೆ ನೀರು ಕುಡಿಯೋಕ್ಕೆ ಬಿಡೋದಿಲ್ಲ. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು, ಆ ನಂತರ ನೀರು ಕೊಡು ಅಂತ ತಡೆ ಒಡ್ತಾನೆ. ಅರ್ಜುನ್ ವಾಂಟೆಡ್ ಟು ರಿವೆಂಜ್ ದ ಡೆತ್ ಆಫ್ ಹಿಸ್ ಬ್ರದರ್ಸ್. ಜೊತೆಗೆ ಅವರು ಸಹೋದರರ ಸಾವಿಗೆ ಕಾರಣ ಆಗಿರತಕ್ಕಂಥ ಈ ವ್ಯಕ್ತಿಯನ್ನು ಬಿಡಬಾರ್ದು ಅಂತ ಕೋಪದಿಂದ ಅರ್ಜುನ್ ಆ ಥರ ಹೇಳ್ತಾನೆ, ನೀನು ಕಣ್ಮರೆ ಆಗಬೇಡ, ಎದುರು ಬಂದು ನಿಂದರು ನಾನು ನಿನ್ನ ಕೊಂದು ಹಾಕ್ತೀನಿ ಅಂತ. ಸೊ ಇಷ್ಟು ಈ ಪಾಠದಿಂದ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು. ಈ ಪಾಠದ ಹಿಂದ್ಗಡೆ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ ಪ್ರಶ್ನೆ ಮತ್ತು ಉತ್ತರಗಳು ಸೆಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಸೆಪ್ರೇಟ್ PDF ಇದೆ. ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.